ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ರುಚಿಕರವಾದ ಒಂದು ಕಡಲೆ ಹಿಟ್ಟಿನ ಸಂಡಿಗೆ ಮಾಡೋದು ತೋರಿಸ್ಕೊಡ್ತೀನಿ. ಇದು ಎಷ್ಟು ಸಲ ಮಾಡಿ ತಿಂದ್ರೂ ಇನ್ನೂ ತಿನ್ಬೇಕು ಅನ್ನಿಸ್ತಿರ್ತೈತಿ, ಅಷ್ಟು ಟೇಸ್ಟ್ ಆಗಿರ್ತವೆ ಇವು. ಸ್ನ್ಯಾಕ್ಸಿಗೂ ಇವನ್ನ ಮಾಡ್ಕೋಬೋದು, ಮತ್ತು ಸ್ವೀಟ್ ಮಾಡಿದಾಗ ಅದನ್ನು ಅದ್ರ ಜೊತೆ ತಿನ್ನಕತ್ತು ಮಾಡ್ಕೋಬೋದು. ಈಗ ನಾನು ಕಡಲೆ ಹಿಟ್ಟು ಇದು ಅಕ್ಕಿ ಹಿಟ್ಟು ತೊಗೊಂಡ್ರಿ, ಕಡಲೆ ಹಿಟ್ಟು ತೊಗೊಂಡನಿ. ಕಡಲೆ ಹಿಟ್ಟು 2 ಕಪ್ ತೊಗೊಂಡ್ರೆ ಅಕ್ಕಿ ಹಿಟ್ಟು 1 ಕಪ್ ತೊಗೋಬೇಕು. ಅದಕ್ಕೆ ಉಪ್ಪು, ಜೀರಿಗೆ, ಅಜ್ವಾನ ಎಲ್ಲವನ್ನು ಹಾಕೊಳ್ಳೋಗ್ತೇನೆ ನಾನು. ಮತ್ತು ಅದಕ್ಕೆ ಅಚ್ಚು ಖಾರದ ಪುಡಿ ಒಂದು ಸ್ವಲ್ಪ ಹಾಕೋಬೇಕು. ಅಚ್ಚು ಖಾರದ ಪುಡಿಯನ್ನು ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕೋಬೇಕಾಗ್ತದೆ ರೀ. ಇಲ್ಲೇ ಸ್ವಲ್ಪ ಹಿಂಗನ್ನು ಹಾಕೈತಿ. ಅದನ್ನೆಲ್ಲ ಹಾಕ್ಕೊಂಡು ಈಗ ಕಡಲೆ ಹಿಟ್ಟು 2 ತೊಗೊಂಡ್ರೆ ಅಕ್ಕಿ ಹಿಟ್ಟು 1 ತೊಗೋಬೇಕು. ಆಮೇಲೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ಎಣ್ಣೆ ಹಾಕೋಬೇಕು, ಸ್ವಲ್ಪ ಹಸಿ ಎಣ್ಣೆನರೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಇದಕ್ಕೆ ಎಳ್ಳು ಒಂದು ಸ್ವಲ್ಪ ಹಾಕೋತಾರೆ. ನಾನು ಎಳ್ಳನ್ನು ಈಗ ಎಳ್ಳು ಹಾಕೋತ್ನು. ಎಳ್ಳು ಹಾಕಿದ್ದಿಲ್ಲ, ಈಗ ಎಳ್ಳು ನೋಡ್ರಿ, ಎಳ್ಳು ಒಂದು ಸ್ವಲ್ಪ ಹಾಕೋತ್ನು. ಎಳ್ಳು ಹಾಕ್ಕೊಂಡು ಇದನ್ನ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ನಾದಬೇಕಾಗ್ತೈತಿ. ಸಂಡಿಗೆ ಹಿಟ್ಟಿನ ಅದಕ್ಕೆ ಇದು ನೋಡ್ರಿ ಕೈಗೆಲ್ಲ ಅಂಟ್ಕೋತಿರ್ತೈತಿ ಕಡಲೆ ಹಿಟ್ಟಿರೋದ್ರಿಂತ. ಅದಕ್ಕೆ ನೀರು ಹಾಕಿ ಹಿಂಗೆ ಇದನ್ನು ಮಾಡ್ಕೋಬೇಕು. ಇದನ್ನ ಆದಷ್ಟು ನೀವು ನೋಡ್ಕೊಂಡು ಎಣ್ಣೆ ಹಚ್ಕೊಂಡು ಅದನ್ನ ಸಂಡಿಗೆ ಬಡಿಬೇಕಾಗ್ತೈತಿ. ಈಗ ನೋಡ್ರಿ, ಈಗ ಎಷ್ಟು ನಾದ್ಕೋಬೇಕು. ಇದನ್ನ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು, ಅಂದ್ರೆ ಅದನ್ನು ಸಂಡಿಗೆ ಬಡಿಯೋಕೆ ಬರ್ತೈತೆ. ನಾವೀಗ ಏನಾರು ಮಾಡ್ತೀವಲ್ರಿ ತಾಲಿಪೆಟ್ಟು, ಅದು ಹಾಗೆಲ್ಲ ಮಾಡ್ಕೊಂಡು ಅದೇ ಥರನ ಇದನ್ನು ನಾದ್ಕೊಂಡು ಇಟ್ಕೋಬೇಕು. ಕಡಲೆ ಹಿಟ್ಟಿರೋದ್ರಿಂತ ಅಂಟ್ಕೋತಿರ್ತೈತೆ ಕೈಗೆ. ಈಗ ನೋಡ್ರಿ, ಒಂದು ಸ್ವಲ್ಪ ನಾನು ಎಣ್ಣೆ ಹಚ್ಚೆ ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಆಮೇಲೆ ಅದನ್ನ ತಟ್ಕೋತೀನಿ. ಈಗ ನೋಡ್ರಿ, ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕ್ರಿ ಫಸ್ಟ್, ಅಂದರೆ ಎಲ್ಲ ಒಮ್ಮೆ ತಟ್ಕೊಂಡು ಕರಿಯಾಕೆ ಬರ್ತದೆ. ಭಾಳ ಸಿಂಪಲ್ ಆಗಿರುವಂಥ ಒಂದು ಸ್ನ್ಯಾಕ್ಸ್ ಆಗಲಿ ಅಥವಾ ಎಲ್ಲ ಸ್ವೀಟ್ ಒಳಗೆ ತಿನ್ನುವಂಥದ್ದು ಒಂದು ಬಾಡಿಸ್ಕೋತಾರಲ್ರಿ, ಹಂಗಂತ ಒಂದೊಂದು ಐಟಮರ್ ಆಗಲಿ ಏನಾರು ಆಗಲಿ ಅನ್ಬೋದು. ಇದಕ್ಕೆ ಟೋಟಲಿ ಬೆಸ್ಟ್ ಆಗಿರ್ತೈತೆ ರೀ ಇದು ತಿನ್ನೋಕೆ. ಯಾಕಂದರೆ ಇದ್ರ ಒಂಥರ ಚಕ್ಲಿ ಹಿಟ್ಟು ಅನ್ನಿಸ್ಬೋದು ರೀ, ಇದು ಬಜ್ಜಿ ಹಿಟ್ಟು ಅನ್ನಿಸ್ಬೋದು. ಅದಕ್ಕೊಂದು ಸಂಡ್ಗಿಗೆ ಒಂದು ಟೇಸ್ಟ್ ಇರ್ತದೆ ಇದು ಅದ ಹಿಟ್ಟಿಲ್ಲೇ ಮಾಡಿದ್ರಿಂತ. ಈಗ ನೋಡ್ರಿ, ಇಷ್ಟಿಷ್ಟು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿದ್ರಿಂತ, ಎಳ್ಳು ಹಾಕಿದ್ರಿಂತ ಅದಕ್ಕೊಂದು ರುಚಿ ಬರ್ತಿರ್ತದೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಅದು ಎಲ್ಲ ಹಾಕಿನ ಈಗ ನಾದ್ಕೊಂಡೈತಿ. ಈಗ ಅವನ್ನ ನಾವು ಏನು ಮಾಡ್ತೀವಿ ಅಂದ್ರೆ ರೀ, ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕೈಗೆ ಹತ್ತಿದ್ರೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಈಗ ನೋಡ್ರಿ, ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾನು ಇವನ್ನ ಮಾಡಿಟ್ಕೊಂಡೆ ಫಸ್ಟ್. ಈಗ ಮುಂದೇನು ಮಾಡೋದಂದ್ರೆ ರೀ, ಇವನ್ನ ಉಂಡೆಗಳನ್ನು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕ್ರಿ. ಎಣ್ಣೆ ಹಚ್ಕೊಂಡು ಹಿಂಗೆ ಮಾಡ್ಬೇಕು, ಇಷ್ಟಿಷ್ಟ ತಟ್ಕೋಬೇಕು. ಕೈಗೆ ಅಂಟ್ತಿರ್ತೈತಿ, ಎಣ್ಣೆ ಹಚ್ಕೊಂಡು ಹಿಂಗೆ ತಟ್ಕೊಂಡು ಇಟ್ಕೋಬೇಕ್ರಿ ಅವನು. ನೋಡ್ರಿ, ಹೀಗಾಗ್ಯಾವ ನೋಡ್ರಿ. ಇದೇ ಥರನ ಎಲ್ಲನೂ ಮಾಡ್ಕೋಬೇಕಾಗ್ತತಿ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳಿದ್ರಿ ಹಿಂಗೆ ತಟ್ಟೋದು, ಹಿಂಗೆ ಮಾಡಿ ಅದನ್ನು ಚೆಂದಂಗೆ ಒತ್ತಿ ಇಟ್ಬಿಡೋದು. ಈಗ ನೋಡ್ರಿ ಎಷ್ಟು ಚೆಂದ ಆಗ್ತದೋ. ಹಿಂಗೆ ಮಾಡ್ಕೋತ ಅವನ್ನೆಲ್ಲವನ್ನು ನಾವು ಉಂಡೆಗಳನ್ನು ನಾವು ಎಲ್ಲವನ್ನು ತಟ್ಕೋಬೇಕು ಹಿಂಗೆ. ಈಗ ನೋಡ್ರಿ, ಇದನ್ನು ಎಣ್ಣೆ ಹಚ್ಚೋದು ಇದೇ ಥರ ಹಿಂಗೆ ಬಡಿದದು. ಇಷ್ಟು ಮಸ್ತ್ ಆಗಿರ್ತಾವ್ರಿ ತಿನ್ನೋಕೆ. ಅದ್ರ ಜೊತೆ ಜೊತೆ ತಿಂದ್ರೂ ಭಾಳ ಟೇಸ್ಟ್ ಆಗಿರ್ತಾವೆ. ಮತ್ತು ಟಿಫಿನಿಗೂ ಇವನ್ನ ಮಾಡ್ಕೋಬೋದು. ಮತ್ತು ಇದ್ರ ಜೊತೆ ಉಪ್ಪಿಟ್ಟು ಜೊತೆ ಅದು ಹಿಂಗೆ ಮಾಡ್ಕೋಬೋದು. ಭಾಳ ಬೆಸ್ಟ್ ಆಗಿರ್ತಾವೆ. ಅದಕ್ಕೆ ಈಜಿನೂ ಐತಲ್ರಿ, ಒಂದಿಷ್ಟು ಹಿಟ್ಟಿದ್ರೆ ಸಾಕು, ನಾದ್ಬಿಟ್ರೆ ಅಂದ್ರೆ ಎಷ್ಟು ಚಂದ ಒಂದು ಇವಕ್ಕೆ ಸಂಡಿಗೆ ಆಗ್ಬಿಡ್ತಾವೆ. ಈಗ ನೋಡ್ರಿ, ಈಗ ನಾನು ಎಣ್ಣೆ ಕಾಯಕ್ಕೆ ಇಡಾಕ್ತಾನೆ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದೈತ್ರಿ, ಅದಕ್ಕೆ ನಾನು ಒಂದೊಂದು ಹಾಕ್ಕೊಳಕ್ತೇನೆ. ಈಗ ನೋಡ್ರಿ, ಈಗ ಹಾಕೀನಿ, ಅದು ಕರಿತೈತೆ ನಾನು ನೋಡಿ ಮತ್ತೊಂದು ಹಾಕೋತೀನಿ. ಈಗ ಅದಕ್ಕೆ ಎಣ್ಣೆ ಕಾಯ್ದೈತಿ ನೋಡ್ರಿ. ಈಗ ಎಣ್ಣೆ ಕಾಯ್ದೈತಿ, ಇನ್ನೊಂದು ಹಾಕ್ಕೊಳಕ್ತಾನೆ. ಇವನ್ನ ಹೆಂಗೆ ಕರಿಬೇಕಂದ್ರೆ ಸ್ವಲ್ಪ ಅವು ಕ್ರಿಸ್ಪಿ ಆಗಬೇಕು ಮತ್ತು ಕಂದು ಬಣ್ಣಕ್ಕೆ ಬರುವಂಗೆ ಚಂದಂಗೆ ಕರ್ಕೋಬೇಕ್ರಿ. ನೋಡ್ರಿ, ಈಗ ಕಲರ್ ಹೆಂಗೆ ಬಂದವು, ಇಷ್ಟು ಚಂದ ಆಗ್ಬೇಕು ನೋಡ್ರಿ. ಮಸ್ತಾಗಿರ್ತಾವೆ, ಕ್ರಿಸ್ಪಿ ಆಗಿರ್ತಾವೆ. ಈ ಎಳ್ಳು ಭಾಳ ಅದ್ರೊಳಗೆ ಟೇಸ್ಟ್ ಬರ್ತಿರ್ತೈತಿ ನೋಡ್ರಿ. ಈಗೆಲ್ಲ ಹಾಕ್ಕೊಂಡು ನಾನು ಇವನ್ನ ಈಗ ಸ್ವಲ್ಪ ಸಕಾಶ ಕರಿಬೇಕು. ಇವನ್ನ ನೋಡ್ಕೊಂಡು ಈಗ ನೋಡ್ರಿ ಕರಿತಾನೆ. ಇವನ್ನ ಚಂದಂಗೆ ಕಲರ್ ಬರುವಂಗೆ ಕರೆದ್ಬಿಟ್ರೆ ಮುಗಿದು ಹೋತ್ರಿ. ಅಷ್ಟು ಚಂದ ಆಗಿರುವಂಥ ಒಂದು ಸಂಡಿಗೆ ಬಂದುಬಿಡ್ತಾವೆ ನೋಡ್ರಿ, ಎಷ್ಟು ಚೆಂದಾಗಿರ್ತಾವೆ. ಇವನ್ನ ಚಂದಂಗೆ ತಿರುಗಿಸಿ ಹಾಕಿ ಈ ಕಡೆ ಹೊಳ್ಳಿಸಿ ಅವನ್ನ ಚಂದಂಗೆ ಆಗಿಂದ ಕರಿಬೇಕ್ರಿ. ಈಗ ನೋಡ್ರಿ ಕಲರ್ ಬರಾಕತ್ತಾವು.
ಇದನ್ನ ಮತ್ತು ಇನ್ನೊಂದು ಹೊಳಿಸಿ ಹಾಕ್ಬೇಕ್ರಿ. ಅದನ್ನ ಹೊಳಿಸಿ ಹಾಕಿ ಇವನ್ನ ಚಂದಂಗೆ ಗರಿಗರಿಯಾಗಿ ಬರ್ತಾವ್ರಿ. ಅದಕ್ಕೆ ನೀವು ಚಂದಂಗೆ ಕರ್ಕೋಬೇಕು. ಈಗ ನೋಡ್ರಿ ಇವೆಲ್ಲ ಕರಿದಾಗೈತಿ. ತಿನ್ನಕ್ಕೆ ಮಾತ್ರ ಭಾರಿ ಟೇಸ್ಟ್ ಇರ್ತಾವೆ ನೋಡ್ರಿ. ಈಗ ಇವನ್ನ ಕರೆದ ನಾನು ಇಟ್ಕೊಳಕ್ತಾನೆ. ಇದೇ ಥರ ನಾವೆಲ್ಲನೂ ಹಾಕಿ ಚಂದಂಗೆ ಇದೇ ಕಲರ್ ಬರುತ್ತಾನ ಕರಿಬೇಕ್ರಿ ಅವನು. ಈಗ ನೋಡ್ರಿ ಇವನ್ನ ಎಲ್ಲ ಹಾಕಿ ಭಾಳ ಈಜಿ ಆಗಿರುವಂಥ ಒಂದು ಸ್ನ್ಯಾಕ್ಸನ್ನು ಅನ್ಕೋರಿ ಇದು, ಅಥವಾ ಒಂದು ಏನರ ಸ್ವೀಟ್ ಮಾಡಿದಾಗ ಮಾಡುವಂಥ ಒಂದು ಐಟಮ್ ಅನ್ಕೋರಿ. ಭಾಳ ಬೆಸ್ಟಾಗಿರ್ತೈತಿ, ಭಾಳ ಟೇಸ್ಟಾಗಿರ್ತೈತಿ, ಭಾಳ ಈಜಿ ಐತ್ರಿ. ಅದಕ್ಕೆ ನೀವು ಮಾಡಿ ನೋಡತ್ತೇಳಿ ನಿಮ್ಮ ಜೋಡಿ ನಾ ಶೇರ್ ಮಾಡ್ಕೊಳಕ್ತಾನೆ. ಇದನ್ನ ಸ್ಕಿಪ್ ಮಾಡಲಾರ್ದ ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಭಾಳ ಈಸಿಯಾಗಿರುವಂಥ ಒಂದು ರೆಸಿಪಿ ಐತಿ, ಟೇಸ್ಟಿಯಾಗಿರುವಂಥದ್ದು. ಈಗ ನೀವು ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಈಗ ನೋಡ್ರಿ ನಾ ಇವನ್ನ ಎಲ್ಲ ಸಂಡಿಗೆ ಮಾಡೋದನ್ನು ಪೂರ್ತಿಯಾಗಿ ನಾನು ಹೇಳ್ಕೊಟ್ಟನಿ. ನೀವು ಇದೇ ಥರ ಮಾಡಿ ನೋಡ್ರೆ ಟೇಸ್ಟಿಯಾಗಿರುವಂಥ ಒಂದು ಸಂಡಿಗೆಯನ್ನು ಸವಿತೀರಿ. ಯಾಕಂದ್ರೆ ಭಾಳ ಇದನ್ನು ಕ್ರಿಸ್ಪಿಯಾಗಿರ್ತಾವೆ, ಟೇಸ್ಟಿಯಾಗಿರ್ತಾವೆ. ಅದಕ್ಕೆ ನಾ ಇದನ್ನ ಮಾಡಿ ತೋರ್ಸಾಕ್ತಾನೆ ನೋಡ್ರಿ. ಇವೆಲ್ಲನೂ ಒಂದು ಕಲರನ್ನು ಚೇಂಜ್ ಆಯ್ತು ನೋಡ್ರಿ. ಇದ್ರದ್ದು ಅಷ್ಟು ಚೆಂದ ಆಗ್ತಾವೆ. ಎಣ್ಣೆ ಪೂರ್ತಿಯಾಗಿ ಕಾಯ್ದಿಂದ ಅವನ್ನ ಹಾಕಿ ಇದೇ ಥರ ಕರೆದು ನೀವು ಮಾಡ್ಕೊಂಡ ಇದನ್ನು ಮಾಡಿ ನೋಡ್ರಿ, ಮಸ್ತಾಗಿರ್ತೈತಿ. ಈಗ ನೋಡ್ರಿ ಇವನು ಎಲ್ಲ ನಾನು ಚಂದಂಗೆ ಅವನ್ನ ಎಣ್ಣೆ ಒಳಗೆ ಹಾಕಿ ಕರ್ಕೊಳಕ್ತಾನೆ. ಈಗ ಇದನ್ನ ತಿರುಗಿಸಿ ಮತ್ತು ಇನ್ನೊಂದನ್ನು ಈ ಕಡೆ ಹಾಕಿ ನಾ ತಕ್ಕೊಳಕತ್ತಾನೆ. ಇದು ನೋಡ್ರಿ ಇದನ್ನ ಈ ಕಡೆ ಹಾಕಬೇಕು. ಅಂದ್ರೆ ಅದು ಆ ಕಡೆ ಕರ್ದತಿಲ್ಲ ನೋಡ್ಕೊಂಡು ನಾವು ಚಂದಂಗೆ ಮಾಡ್ಕೊಂಡು ತಕ್ಕೋಬೇಕಾಗ್ತದೆ ಅವನು. ಈಗ ನೋಡ್ರಿ ಪೂರ್ತಿಯಾಗಿ ಎಲ್ಲ ಗರಿಗರಿಯಾದ ಸಂಡಿಗೆಗಳು ಮಸ್ತಾಗಿರ್ತಾವ್ರಿ. ನೀವು ಮಾಡಿ ನೋಡ್ರಿ, ಟೇಸ್ಟ್ಫುಲ್ ಆಗಿರ್ತಾವೆ. ಹುಗ್ಗಿ ಜೊತೆ ಬಾಡಿಸ್ಕೊಳಕ್ಕೆ ಮಸ್ತಾಗಿರ್ತವೆ.